ಹತ್ಯೆಯತ್ನ ನಡೆದು ಒಂದು ವಾರ ಆಗುತ್ತಾ ಬಂದರೂ ಪ್ರಕರಣವನ್ನು ಭೇದಿಸದಿರುವುದು ಸಾರ್ವಜನಿಕರಲ್ಲಿ ಆತಂಕ ಉಂಟು ಮಾಡಿದೆ. ಸಾಮಾಜಿಕ ಕಾರ್ಯಕರ್ತರ ಸೇವಾ ಚಟುವಟಿಕೆಗಳನ್ನು ಹಿಂಸೆಯ ಮೂಲಕ ಹತ್ತಿಕ್ಕಲು ಯತ್ನಿಸುವ ಸಮಾಜಘಾತುಕ ಶಕ್ತಿಗಳ ಹುಟ್ಟಡಗಿಸುವುದು ಪೊಲೀಸ್ ಇಲಾಖೆಯ ಕರ್ತವ್ಯವಾಗಿತ್ತು. ಈ ಪ್ರಕರಣದ ಆರೋಪಿಗಳ ಬಂಧನದ ಕಾರ್ಯವು ಇನ್ನಷ್ಟು ವಿಳಂಬಗೊಂಡಲ್ಲಿ ಕೈಕಂಬ ಪರಿಸರದ ಎಲ್ಲ ವಿವಿಧ ಸಂಘ ಸಂಸ್ಥೆಗಳ ನೇತೃತ್ವದಲ್ಲಿ ನವೆಂಬರ್ 23 ಸೋಮವಾರ ಸಾಯಂಕಾಲ 4 ಗಂಟೆಗೆ ಸರಿಯಾಗಿ ಬಜ್ಪೆ ಪೊಲೀಸ್ ಠಾಣಾ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಲಾಗುವುದು. ಅಲ್ಲದೆ ಅದೇ ದಿನಾಂಕ ಕರ್ನಾಟಕ ಮುಸ್ಲಿಂ ಜಮಾತ್ ರಾಜ್ಯ ನಾಯಕರ ನಿಯೋಗ ರಾಜ್ಯದ ಗೃಹ ಮಂತ್ರಿಯನ್ನು ಭೇಟಿಯಾಗಿ ಪ್ರಕರಣದ ಸಂಪೂರ್ಣ ವಿವರಗಳನ್ನು ನೀಡಿ ಮನವಿಯೂ ಸಲ್ಲಿಸಲಾಗುತ್ತದೆ. ಎಂಜರ್ ಅಬ್ದುಲ್ಲರಂತಹ ಸಾಮಾಜಿಕ ಕಾರ್ಯಕರ್ತನೊಬ್ಬನಿಗೆ ಈ ರೀತಿ ನ್ಯಾಯ ಮರೀಚಿಕೆ ಆಗುವುದಾದರೆ ಇನ್ನು ಜನಸಾಮಾನ್ಯರ ಪಾಡು ಏನಾಗಬಹುದು? ಅಬ್ದುಲ್ಲರವರ ತಲವಾರು ದಾಳಿ ನಡೆಸಿದ ಆರೋಪಿಗಳನ್ನು ಸಿಸಿ ಕ್ಯಾಮೆರಾ ಫೋಟೋಜಿಗಳಲ್ಲಿ ತಿಳಿಯಬಹುದಾದರೂ ಪೊಲೀಸರ ವಿಳಂಬ ನೀತಿ ಸಂಶಯಕ್ಕೇಡು ಮಾಡಿಕೊಡುತ್ತಿದೆ. ಆದ್ದರಿಂದ ಈ ಕೊಲೆಯತ್ನ ಪ್ರಕರಣ ಆರೋಪಿಗಳನ್ನು ತಕ್ಷಣವೇ ಬಂಧಿಸಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಅಬ್ದುಲ್ಲರ ಮತ್ತು ಕುಟುಂಬಕ್ಕೆ ನ್ಯಾಯ ಒದಗಿಸಿಕೊಡುವುದೆಂದು ಈ ಮೂಲಕ ತಮ್ಮ ಮೂಲಕ ಆಗ್ರಹಿಸಿದ್ದೇನೆ. ಸಂಘ ಸಂಸ್ಥೆಯ ಅಲ್ಲ ಅಂತ ಹೇಳಿದರೆ ಕಳೆದ 1 ವರ್ಷದಿಂದ 2 ವರ್ಷದಿಂದ ನಡೆಯುವಂತಹ ಎಲ್ಲ ಪ್ರಕರಣಗಳು ಒಂದರ ಹಿಂದೆ ಪ್ರಕರಣಗಳು ನಡೀತಾ ಇದೆ. ಮಸೀದಿಯ ಆಡಳಿತದ ಇದನ್ನ ಅವರು ಸಾಮಾಜಿಕವಾಗಿ ಎಲ್ಲ ಮಸೀದಿಯ ಮೊಹಲ್ಲಾದಲ್ಲಿ ಮುಂಚೂಣಿಯಲ್ಲಿರುವಂತಹ ನಾಯಕರು ಎಲ್ಲ ಪ್ರಕರಣ ನಡೀತಾ ಇದೆ. ಇವರ ಮೇಲೆ ಇದಕ್ಕೂ ಮುಂಚೆ ಕೂಡ ಒಂದು ಪ್ರಕರಣ ಅದರಲ್ಲಿ ಬರೆದಿದ್ದೇನೆ. ಒಂದು ಮೊಹಲ್ಲಾದಲ್ಲಿ ಗಲಾಟೆ ಆಗ್ತದೆ, ಇವರು ಬ್ಯಾಂಗ್ಳೂರಲ್ಲಿ ಇರ್ತಾರೆ, ಪ್ರಕರಣ ದಾಖಲಾಗ್ತದೆ. 1 ವರ್ಷದ ನಂತರ ಮೊನ್ನೆ ತಾನೇ ಪುನಃ ಅವರ ಮೇಲೆ ಒಂದು ಕೇಸ್ ಎಣಿಸ್ತಾ ಇರ್ತದೆ. ವೈಯಕ್ತಿಕ ಏನಿಲ್ಲ. ಇತ್ತೀಚೆಗೆ ಒಂದು ಠಾಣೆಯಲ್ಲಿ ಅಮಿಷಾದ ಏನು ರಾಜಿ ಪಂಚಾಯತ್ಗೆಲ್ಲ ಇರ್ತಿಲ್ಲ ಹಣದ ವಿಚಾರದಲ್ಲಿ ಅದು ಮುಗಿದಿದೆ. ಅದರ ಹಿಂದೆ ಅದರ ಏನಿಲ್ಲ. ಕುಟುಂಬದವರೆಲ್ಲ ಒಟ್ಟಿಗಿದ್ದಾರಲ್ಲ, ಒಂದು ಕುಟುಂಬ ನಮ್ಮನ್ನು ಬಿಟ್ಟು ನಿಂತಿದ್ರೆ ಹಾಗೆ ಇರ್ಬೋದು. ಅವರೇ ಈಗ ಆಲ್ರೆಡಿ ಅವರೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಹೌದು, ಅವರು ಹಿಡಿಯಬೇಕಾದ ಕರ್ತವ್ಯ ಪೊಲೀಸರಲ್ಲ, ಪರವಾಗಿಲ್ಲ. ಅಬ್ದುಲ್ಲರವರು ಕಳೆದ ಒಂದು 25 ವರ್ಷದಿಂದ ಬಿಜೆಪಿಯ ರಾಜಕೀಯವಾಗಿ ಬಿಜೆಪಿ ಪಕ್ಷಕ್ಕೆ ಒಳ್ಳೆ ಸಪೋರ್ಟು ಕಾರ್ಯಕರ್ತರಾಗಿದ್ದಾರೆ. ನಾಗರಾಜ್ ಶೆಟ್ಟಿ ಎಲ್ಲ ಕಳೆದ ವರ್ಷ MLA ಆಗುವಾಗ ಸಂಪೂರ್ಣವಾಗಿ ನೇತೃತ್ವ ಸಹಕಾರ ನೀಡಿದರು. ಏನಾದರೂ ಕೇಳಿದ್ರೆ